ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿರ್ತಕ್ಕಂಥ ಮೂರನೇ ಪದ್ಯಪಾಠ ಚಕ್ರಗ್ರಹಣ ಅಂತ ಇದೆ. ಸೊ ಈ ಚಕ್ರಗ್ರಹಣ ಪದ್ಯಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ 9ನೇ ತರಗತಿಗೆ ಸಂಬಂಧಪಟ್ಟಂತೆ ನಾನು ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳನ್ನು ಶೇರ್ ಮಾಡ್ತಾನೆ ಇದ್ದೀನಿ. ಸೊ ಖಂಡಿತವಾಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಪ್ಲೇಲಿಸ್ಟ್ದು. ಸೊ ನೋಡ್ಕೊಡ್ರಿ ಅಂತ ಹೇಳ್ತಾ FAS ಎಕ್ಸಾಮ್ದು ಪ್ರಶ್ನೆ ಪತ್ರಿಕೆಗಳನ್ನ ಸಹಿತನೂ ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಸೊ ನಾನು ಈ ಪಾಠದ ಪ್ರಶ್ನೋತ್ತರಗಳನ್ನು ಶುರು ಮಾಡುವ. ಚಕ್ರಗ್ರಹಣ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಅಭ್ಯಾಸ. ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಉತ್ತರ, ಪಾರ್ಥನು ಬಾಣದಿಂದ ಭೀಷ್ಮಾಚಾರ್ಯರಿಗೆ ವಂದಿಸಿದನು. ಎರಡನೇ ಪ್ರಶ್ನೆ, ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು? ಉತ್ತರ, ಭೀಷ್ಮರು ಎದುರಾದಾಗ ಪಾರ್ಥನು ಒಂದು ಪಸಳರೊಡನೆ ಕಾದುವುದು ವಿವೇಕವೇ? ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎಂಬುದಾಗಿ ಕೇಳಿದನು. ಪ್ರಶ್ನೆ 3, ಪರಶುರಾಮನಿಂದ ಶರವನ್ನು ಪಡೆದವರು ಯಾರು? ಸೊ ಉತ್ತರ, ಪರಶುರಾಮನಿಂದ ಶರವನ್ನು ಪಡೆದರು ಭೀಷ್ಮಾಚಾರ್ಯರು. ಪ್ರಶ್ನೆ 4, ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಅಂತ ಕೇಳಿದ್ದಾರೆ. ಸೊ ಉತ್ತರ, ಕೃಷ್ಣ ಚಕ್ರವನ್ನು ಹಿಡಿದಾಗ ಚತುರ್ದಶ ಭುವನವು ತಲ್ಲನಿಸಿತು ಅಂತ ಬರೆದ್ರೆ ಸೊ ಉತ್ತರ ಕಂಪ್ಲೀಟ್ ಆಗ್ತದೆ. ಸೊ ಇಷ್ಟು ಒಂದಂಕದ ಪ್ರಶ್ನೆಗಳಿತ್ತು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಹೋಗೋಣ 2-3 ವಾಕ್ಯದ ಉತ್ತರಗಳಿಗೆ. ಪ್ರಶ್ನೆ 1, ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಅಂತ ಕೇಳಿದ್ದಾರೆ. ಉತ್ತರ, ಭೀಷ್ಮರು ಪಾರ್ಥನನ್ನು ಗುರಿಯಾಗಿಸಿಕೊಂಡಿದ್ದನ್ನು ಸಾರಥಿಯಾದ ಕೃಷ್ಣನು ರಥವನ್ನು ಪಾರ್ಥನನ್ನು ರಕ್ಷಿಸುವಲ್ಲಿ ಕೊಂಡೊಯ್ಯುತ್ತಿದ್ದನು. ಹೀಗಾಗಿ ಭೀಷ್ಮನಿಗೆ ಪಾರ್ಥನನ್ನು ಗುರಿಯಾಗಿಸಲು ಅಸಾಧ್ಯವಾಗುತ್ತಿದ್ದನು. ಅಲ್ಲದೆ ಕೃಷ್ಣನ ಶೈಲಿಚಕ್ರ ಹಿಡಿಸುವಿಕೆಯೇ ತೀರುತ್ತೇನೆಂದು ಸೇನಾಧಿಪತಿ ಪಟ್ಟ ವಹಿಸಿಕೊಂಡ ಸಮಯದಲ್ಲಿ ಶಪಥ ಮಾಡಿದ್ದನು. ಆದರೆ ಕೃಷ್ಣನ ಸಾರಥ್ಯ ಅದಕ್ಕೆ ಅಡ್ಡಿಯಾಗಿತ್ತು. ಭೀಷ್ಮರು ಶೋಧಗೊಳ್ಳಲು ಕಾರಣವಾಗಿದೆ ಅಂತಕ್ಕಂಥ ಅಂಶ ಬರೆದ್ರೆ ಸಾಕು. ಸೆಕೆಂಡ್ ಕ್ವಶನ್, ಭೂಮಿಯ 4 ದಿಕ್ಕುಗಳಲ್ಲಿ ತಲ್ಲನ ಉಂಟಾದದ್ದು ಏಕೆ ಅಂತ ಕೇಳಿದ್ದಾರೆ. ಉತ್ತರ, ಭೀಷ್ಮ ಪಾರ್ಥರ ನಡುವೆ ಯುದ್ಧ ಪ್ರಾರಂಭವಾಯಿತು. ಯುದ್ಧದ ಭೀಕರತೆ ಹಾಗೂ ಭೀಷ್ಮರು ಮಾಡಿದ ಶಪಥದಂತೆ ಕೃಷ್ಣನ ಶೈಲಿ ಸುದರ್ಶನ ಚಕ್ರವನ್ನು ಹಿಡಿಸಿದ್ದು ಕಂಡು ಭೂಮಿಯ 4 ದಿಕ್ಕುಗಳಲ್ಲಿಯೂ ತಲ್ಲನ ಉಂಟಾಯಿತು ಅಂತ ಬರೆದ್ರೆ ಸಾಕು. ಪ್ರಶ್ನೆ 3, ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು? ಉತ್ತರ, ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಬೆದರಿ ರಥದಿಂದ ಇಳಿದು ಮುಕುಂದ, ಲಕ್ಷ್ಮೀವರ, ಮುರಾರಿ, ಜಯವೆನ್ನು ತೆರೆಗೆ ಮುಗುಳ್ನಗುತ್ತಾ ಮೃದುವಾಗಿ ಕೃಷ್ಣನ ಕರವನ್ನು ಕೈಯನ್ನು ಹಿಡಿದುಕೊಂಡು, ಶ್ರೀ ಮನೋಹರ ಸ್ವಾಮಿ ಪರಾಕು ನನ್ನ ಮಾತನ್ನು ಕೃಪೆ ಮಾಡಿ ಲಾಲಿಸಬೇಕು. ಎಣ್ಣೆಯ ಕಂಠವನ್ನರಿಯಲು ಚಕ್ರವ ಹಿಡಿಯ ಚೆನ್ನಾಯಿತು. ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪದೇವ ಮಹಾನುಭವ ಎಂಬುದಾಗಿ ಪ್ರತಿಕ್ರಿಯಿಸಿದನು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಕೃಷ್ಣನ ಕೈ ಹಿಡಿದು ಭೀಷ್ಮರು ಏನೆಂದು ನಿವೇದಿಸಿಕೊಂಡರು? ಉತ್ತರ, ಭೀಷ್ಮರು ಕೃಷ್ಣನ ಕೈ ಹಿಡಿದು ಶ್ರೀ ಮನೋಹರ ಸ್ವಾಮಿ ಎನ್ನ ಕಂಠವನ್ನರಿಯಲು ಚಕ್ರವನ್ನು ಕೈಯಲ್ಲಿ ಹಿಡಿದಿಯಾ, ಸೇವಕನ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪದೇವ ಮಹಾನುಭಾವ ಶ್ರೀ ಮನೋಹರ, ಇಂದಿರೇಶನೇ ಇವರ ಜಗಳವನ್ನು ಕಣ್ಣಾರೆ ನೋಡಲಾರೆ ಎಂದು ತಿಳಿದಿದ್ದಾರೆ. ಈ ಕಾಯ ಹಿಂದೆ ಹೋಗಲಿ, ತಿರುಗಿಸು ನಿನ್ನ ಚಕ್ರವನ್ನು ಶ್ರೀ ಮನೋಹರ, ತೃಣವ ಮುರಿಯುವುದಕ್ಕೆ ಕೊಡಲಿಬೇಕೇ? ಚಕ್ರವನ್ನು ಕಳುಹಿಸಿ ಎನ್ನ ರೋಮವನ್ನು ಕಡಿದರೆ ನಾನು ಕರುಣ ನಿನಗೆ ಮನೋಹರ ಎಂದು ನಿವೇದಿಸಿಕೊಂಡನು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಸಂದರ್ಭ ಸಹಿತ ಸ್ವಾರಸ್ಯ ಬರೀಬೇಕು. ಮೊದಲ ಪ್ರಶ್ನೆ, ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಅಂತ ಕೇಳಿದ್ದಾರೆ. ಉತ್ತರ, ಪ್ರಸ್ತುತ ಈ ಮೇಲ್ಕಂಡ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಚಕ್ರಗ್ರಹಣ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಪ್ರಸ್ತುತ ವಾಕ್ಯವನ್ನು ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗಿದೆ. ದುರ್ಯೋಧನನು ಭೀಷ್ಮರಿಗೆ ಸೇನಾಪತಿ ಪಟ್ಟವನ್ನು ಕಟ್ಟಿದ ಸಂದರ್ಭದಲ್ಲಿ ಭೀಮನು ಪಾರ್ಥನಿಗೆ ಎದುರಾದಾಗ ಅರ್ಜುನನು ಹಿರಿಯರ ಚರಣ ವಂದನೆ ಅನ್ನುತ್ತಾ ಶರಣಗಳೆರಡು ಬಂದು ಭೀಷ್ಮನ ಚರಣದೆಡೆಯಲ್ಲಿ ವಂದಿಸಲು ಭೀಷ್ಮನು ಸಂತೋಷಪಟ್ಟು ಮನದಿಂದಲೇ ಆಶೀರ್ವದಿಸಿದನು. ನಂತರ ಅರ್ಜುನನು ಬಿಟ್ಟ ಬಾಣಗಳೆಲ್ಲವನ್ನ ನಗುತ್ತಲೇ ತುಂಡರಿಸುತ್ತಿದ್ದನು. ಅಂದಿನ ಯುದ್ಧದ ನಂತರ ರಾತ್ರಿ ವಿಶ್ರಾಂತಿ ವೇಳೆಯಲ್ಲಿ ಅವರು ಉಳಿದಿದ್ದ ಬೀಡಾರಕ್ಕೆ ಬಂದು ಪ್ರಾರ್ಥಿಸಿದ ಸಂದರ್ಭದಲ್ಲಿ ಈ ವಾಕ್ಯವನ್ನು ಬರೆಯಲಾಗಿದೆ ಅಂತ ಬರೆದ್ರೆ ಸಾಕು. ಇದರದ ಸ್ವಾರಸ್ಯ ಏನಿತ್ತಂತಂದ್ರೆ, ಅರ್ಜುನನು ಭೀಷ್ಮರವರ ಬಳಿಗೆ ಬಂದು ಅಂದು ತಂದೆ ಎಳೆದ ದಿವಸದಿಂದ ನಮ್ಮನ್ನು ರಕ್ಷಿಸಿ ಇಂದು ಈ ಹಸುಳೆಗಳೊಡನೆ ಕಾದಾಡುವುದು ವಿವೇಕವೇ? ನಾವು ಕೂಡ ಕೌರವರಂತೆ ಅಲ್ಲವೇ? ನಮ್ಮಿಬ್ಬರಲ್ಲಿ ಈ ರೀತಿ ಭೇದ ಭಾವ ತಮಗೆ ಸರಿಯೇ ಎಂದು ಪ್ರಶ್ನಿಸಿದ. ವಿಶೇಷತೆ, ಅಜ್ಜನಾದ ಭೀಷ್ಮನಲ್ಲಿ ತಮಗೆ ಪಕ್ಷದ ಭೇದ ಭಾವ ಮಾಡಬಾರದೆಂದು ಪ್ರಾರ್ಥನೆ ವಿನಂತಿ ಈ ವಾಕ್ಯದಲ್ಲಿ ಇದೆ. ಎರಡನೇ ವಾಕ್ಯ, ಚತುರ್ದಶ ಭುವನ ತಲ್ಲನಿಸಿತು ಅಂತ ಕೇಳಿದ್ದಾರೆ. ಆಯ್ಕೆ ಏನಿದೆ ಅಂದರೆ, ಪ್ರಸ್ತುತ ಈ ಸಾಲನ್ನು ದೇವಿದಾಸ ಅವರು ರಚಿಸಿರುವ ಚಕ್ರಗ್ರಹಣದಿಂದ ಆರಿಸಲಾಗಿದೆ. ಇದು ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಕುರುಕ್ಷೇತ್ರ ಯುದ್ಧದಲ್ಲಿ ಪಾರ್ಥನ ಸಾರಥಿಯಾಗಿದ್ದ ಕೃಷ್ಣನು ಭೀಷ್ಮನ ಬಾಣದಿಂದ ಗಾಯಗೊಂಡಾಗ ತನ್ನ ಸುದರ್ಶನ ಚಕ್ರವನ್ನು ಹಿಡಿದಾಗ ಆ ಕ್ಷಣದಲ್ಲಿ ನಡೆದ ಘಟನೆಯ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ರಚಿಸಲಾಗಿದೆ.
ಸ್ವಾರಸ್ಯ, ಕುರುಕ್ಷೇತ್ರ ಯುದ್ಧದಲ್ಲಿ ಪಾರ್ಥನ ಸಾರಥಿಯಾಗಿದ್ದ ಕೃಷ್ಣನು ಭೀಷ್ಮನ ಬಾಣದಿಂದ ಗಾಯಗೊಂಡಾಗ ಶ್ರೀಕೃಷ್ಣನು ಸಿಟ್ಟಿನಿಂದ ರಥದಿಂದ ಇಳಿದನು. ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ಕುಪಿತಗೊಂಡು ತನ್ನ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ ಎಂದು ಗರ್ಜಿಸಿದ. ಇದನ್ನು ಕಂಡು ರಥದ ಮೇಲಿದ್ದ ಹನುಮನಿಂದ ಹಿಡಿದು 4 ದಿಕ್ಕುಗಳಲ್ಲಿ ಇದ್ದ ಮಾನವರು, ದೇವತೆಗಳು, ಗಂಧರ್ವರು ಎಲ್ಲರಿಗೂ ತಲ್ಲಣಿಸಿದರು ಅಂತ ಬರೆದ್ರೆ ಸಾಕು. ವಿಶೇಷತೆ, ಕೃಷ್ಣನ ಕೈಯಲ್ಲಿದ್ದ ಸುದರ್ಶನವನ್ನು ಜನರು ಬೆಚ್ಚಿಬಿದ್ದರು. ಕೃಷ್ಣನ ಕೋಪಕ್ಕೆ ಎಲ್ಲಿ ಭೀಷ್ಮರು ಬಲಿಯಾಗುವರೋ ಎಂಬ ಭಯವು ಎಲ್ಲೆಡೆಯೂ ಹಬ್ಬಿತು. 3ನೇ ವಾಕ್ಯ, ಲೋಕವನ್ನು ರಕ್ಷಿಪದೇವ ಮಹಾನುಭಾವ ಅಂತ ಕೇಳಿದ್ದಾರೆ. ಪೀಠಿಕೆ, ಮೇಲ್ಕಂಡ ಈ ವಾಕ್ಯವನ್ನು ದೇವಿದಾಸ ಅವರು ರಚಿಸಿರುವ ಚಕ್ರಗ್ರಹಣ ಎಂಬ ಯಕ್ಷಗಾನ ರೂಪಕದಿಂದ ಆರಿಸಲಾಗಿದೆ. ಇದು ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ತನ್ನ ಹಣೆಗೆ ಬಾಣ ಬಿಟ್ಟವರ ಬಗ್ಗೆ ಸಿಟ್ಟಿನಿಂದ ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಹಿಡಿದನು. ಆಗ ಭೀಷ್ಮನು ಎದುರು ಬಂದು ಮುಕುಂದ ಮುರಾರಿ ಎನ್ನುತ್ತಾ ಮೃದುವಾದ ಆತನ ಕರವನ್ನು ಹಿಡಿದು ಈ ಮೇಲ್ಕಂಡ ವಾಕ್ಯವನ್ನು ಹೇಳ್ತಾನೆ. ಸ್ವಾರಸ್ಯ, ಭೀಷ್ಮನು ಶ್ರೀಕೃಷ್ಣನ ಬಳಿ ಬಂದು, ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳೆನೆಯ ಮಾತಲಾಲಿಸಬೇಕು, ಎನ್ನಯ ಕಂಠವನ್ನರಿಯಲು ಚಕ್ರವನ್ನು ಚಿನ್ಮಯ ಕೈಯಲ್ಲಿ ಹಿಡಿದೆಯಾ, ಲೋಕವನ್ನು ರಕ್ಷಿಪದೇವ ಮಹಾನುಭವ ಶ್ರೀ ಮನೋಹರ ಎಂಬುದಾಗಿ ಕೇಳಿದನು ಅಂತ ಬರೆದ್ರೆ ಸಾಕು. ವಿಶೇಷತೆ, ಭೀಷ್ಮನ ಜಾನ್ಮೆ, ಶ್ರೀಕೃಷ್ಣನ ಒಂದೆಡೆ ಸಿಟ್ಟು ಕಾಣಿಸಿಕೊಂಡರೆ ಮತ್ತೊಂದೆಡೆ ಭಕ್ತವತ್ಸಲನ ರೂಪು ಪ್ರಸ್ತುತ ವಾಕ್ಯದಲ್ಲಿ ಬಿತ್ತರಗೊಂಡಿದೆ ಅಂತ ಬರೆದ್ರೆ ಸಾಕು. ಮುಂದಿನ ವಾಕ್ಯ, ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಅಂತ ಕೇಳಿದ್ದಾರೆ. ಪ್ರಸ್ತಾವನೆ, ಇಟ್ ಮೀನ್ಸ್ ಆಯ್ಕೆ. ಪ್ರಸ್ತುತ ಈ ಮೇಲ್ಕಂಡ ವಾಕ್ಯವನ್ನು ದೇವಿದಾಸರು ರಚಿಸಿರುವ ಚಕ್ರಗ್ರಹಣ ಎಂಬ ಯಕ್ಷಗಾನ ರೂಪಕದಿಂದ ಆರಿಸಲಾಗಿದೆ. ಇದನ್ನು ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾಗಿದೆ. ಸಂದರ್ಭ, ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಪಾರ್ಥನ ಸಾರಥಿಯಾಗಿದ್ದಾಗ ತನ್ನ ಹಣೆಗೆ ಬಾಣವನ್ನು ಹೊಡೆದಾಗ ಸಿಟ್ಟಿನಿಂದ ರಥದಿಂದ ಇಳಿದ ತನ್ನ ಸುದರ್ಶನ ಚಕ್ರವನ್ನು ಹಿಡಿದನು. ಇದನ್ನು ಕಂಡು ಭೀಷ್ಮನು ನಡೆದ ಸಂಖ್ಯೆಯನ್ನು ತಿಳಿಸುತ್ತಾ ಈ ಮೇಲ್ಕಂಡ ವಾಕ್ಯವನ್ನು ಹೇಳಿದನು. ಸ್ವಾರಸ್ಯ, ಶ್ರೀಕೃಷ್ಣನ ಕೈಯಲ್ಲಿದ್ದ ಚಕ್ರವನ್ನು ಕಂಡ ಭೀಷ್ಮನು, ಹೇ ಮುಕುಂದ ಮುರಾರಿ, ನನ್ನ ಕಂಠವನ್ನು ಇರಿಯಲು ಈ ಸುದರ್ಶನ ಚಕ್ರವನ್ನು ಹಿಡಿದೆಯಾ, ನನ್ನಂಥವನನ್ನು ಕೊಲ್ಲಲು ನಿನಗೆ ಚಕ್ರವನ್ನು ಹಿಡಿದೆಯಾ, ನನ್ನಂಥವನನ್ನು ಕೊಲ್ಲಲು ನಿನಗೆ ಚಕ್ರವನ್ನು ಹಿಡಿದೆಯಾ ಎಂದು ಹೇಳುತ್ತಾ, ನೀನು ಮನಸ್ಸು ಮಾಡಿದರೆ ಹೇಗೆ ಬೇಕಾದರೂ ನನ್ನನ್ನು ಕೊಲ್ಲಬಹುದಾಗಿತ್ತು, ಅಷ್ಟಕ್ಕಾಗಿ ಚಕ್ರ ಹಿಡಿದೆಯಾ ಎಂಬ ಮಾತನ್ನು ಕೇಳ್ತಾನೆ. ಸೊ ನೆಕ್ಸ್ಟ್ ಏನಿತ್ತು ಅಂತಂದರೆ, ವಿಶೇಷತೆ, ಈ ಮೇಲ್ಕಂಡ ವಾಕ್ಯದಲ್ಲಿ ಈ ಒಂದು ಪ್ರಸಿದ್ಧ ಗಾಥೆಯ ಮಾತಿದೆ. ಹುಲ್ಲನ್ನು ಕೀಳುವುದಕ್ಕೆ ಕೊಡಲಿಯ ಅವಶ್ಯಕತೆ ಇರುವುದಿಲ್ಲ, ಅದನ್ನು ಕೈಯಿಂದಲೇ ಕಿತ್ತು ಎಸೆಯಬಹುದು. ಹುಲ್ಲಿನಂತೆ ಇರುವ ಕ್ಷುಲ್ಲಕನಾದ ನನ್ನನ್ನು ಕೊಲ್ಲಲು ನಿನ್ನ ಕೈ ಸಾಕಾಗಿತ್ತು, ಅದಕ್ಕೆ ಚಕ್ರ ಬೇಕೇ ಎಂದು ಅರ್ಥದಲ್ಲಿ ಭೀಷ್ಮನು ಹೇಳಿದ್ದಾನೆ. ಇಲ್ಲಿ ಕವಿ ಭೀಷ್ಮನ ಬಾಯಿಂದಲೇ ಭೀಷ್ಮನನ್ನು ಹುಲ್ಲಿಗೂ ಕೃಷ್ಣನ ಚಕ್ರನನ್ನು ಕೊಡಲಿಗೂ ಹೋಲಿಸಿದ್ದಾನೆ. ಇನ್ನು 10 ವಾಕ್ಯದಲ್ಲಿ ಉತ್ತರಗಳನ್ನು ಬರಬೇಕು. 8ರಿಂದ 10 ವಾಕ್ಯಗಳಲ್ಲಿರ್ತಕ್ಕಂಥ ಪ್ರಶ್ನೆಗೆ ಸೊ ಉತ್ತರ ಏನಿದೆ ಅಂತಂದರೆ, ಕುಪಿತನಾದ ಕೃಷ್ಣನನ್ನು ಭೀಷ್ಮನು ಸಂತೈಸಿದ ಬಗೆಯನ್ನು ಕವಿ ಬಹಳ ಮಾರ್ಮಿಕನಾಗಿ ವಿವರಿಸಿದ್ದಾನೆ. ಕುರುಕ್ಷೇತ್ರದ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಸಾರಥಿಯಾಗಿದ್ದನು. ಆ ಸಮಯದಲ್ಲಿ ಭೀಷ್ಮಾಚಾರ್ಯರು ಸೇನಾಪತಿಗಳಾಗಿದ್ದರು. ಇವರ ಗುರಿ ಅರ್ಜುನನಾಗಿದ್ದನು. ಕೃಷ್ಣನು ಬಹಳ ಚಾಕಚಕ್ಯತೆಯಿಂದ ರಥ ನಡೆಸುತ್ತಿದ್ದನು. ಭೀಷ್ಮರಿಗೆ ಸೇನಾಧಿಪತ್ಯದ ಪಟ್ಟ ಕಟ್ಟಿದ ದಿನವೇ ಭೀಷ್ಮರು ಕೃಷ್ಣನ ಕೈಲಿ ಚಕ್ರ ಹಿಡಿಸುವೆ ಎಂದು ಶಪಥ ಮಾಡಿದ್ದರು. ಏಕೆಂದರೆ ಕೃಷ್ಣನು ತಾನು ಯುದ್ಧದಲ್ಲಿ ಯಾವುದೇ ಆಯುಧವನ್ನು ಬಳಸೋದಿಲ್ಲ ಎಂದು ಶಪಥ ಮಾಡಿದ್ದ. ಹಾಗಾಗಿ ಪಾರ್ಥನು ಬಿಟ್ಟ ಬಾಣಗಳೆಲ್ಲವನ್ನು ತುಂಡರಿಸುತ್ತಿದ್ದನು ಅಂತ ಬರೆದ್ರೆ ಸಾಕು. ಅಷ್ಟೇ ಅಲ್ಲದೆ ಭೀಷ್ಮನು ಬಿಟ್ಟ ಬಾಣವು ಪಾರ್ಥನಿಗೆ ತಗುಲದಂತೆ ಬಹಳ ಕೌಶಲ್ಯದಿಂದ ರಥವನ್ನು ಓಡಿಸುತ್ತಿದ್ದನು. ಇದರಿಂದ ಭೀಷ್ಮನಿಗೆ ಕೋಪ ಬರಲು ಆತನು ಪರಶುರಾಮರು ಕೊಟ್ಟ ಬಾಣವನ್ನು ಬಿಡಲು ಅದು ಉರಿ ಉಗುಳುತ್ತಾ ಹರಿಯ ಹಣೆಗೆ ನಾಟಿತು. ಹಾಗೂ ರಕ್ತ ಸೋಸಲು ಕೃಷ್ಣನಿಗೆ ಅತೀವ ಕೋಪ ಬಂತು. ಈ ಕೋಪದಿಂದ ಕುರುಬಲವನ್ನು ಅಳಿಸಿ ಭೀಷ್ಮನನ್ನು ಈ ಜಗದಿಂದಲೇ ಕಳಿಸುವೆ ಎನ್ನುತ್ತಾ ಕುದುರೆಯ ಲಗಾಮನ್ನು ಬಿಟ್ಟು ಕೈಯಲ್ಲಿ ತನ್ನ ಸುದರ್ಶನ ಚಕ್ರವನ್ನು ಹಿಡಿದನು. ಇದನ್ನು ಚತುರ್ದಶ ಭವನವು ತಲ್ಲಣಿಸಿತು. ಇಂಥ ಸಂದರ್ಭದಲ್ಲಿ ಶ್ರೀಹರಿಯನ್ನು ಸಮಾಧಾನ ಮಾಡೋದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಆ ಸಮಯದಲ್ಲಿ ಭೀಷ್ಮನು ಹೆದರಿ ರಥದಿಂದ ಇಳಿದು ಈ ದಾವಾಗ್ನಿಯನ್ನು ಶಾಂತವಾಗಿಸಲು ಪ್ರಯತ್ನಿಸಿದನು. ಮುಕುಂದ ಮುರಾರಿ ಎನ್ನುತ್ತಾ ಅಚ್ಯುತನ ಮೃತುವಾತ ಕರವನ್ನು ಹಿಡಿದು ಶ್ರೀ ಮನೋಹರ ಸ್ವಾಮಿ ಶಾಂತನಾಗಿ ಪ್ರೇಮದಿಂದ ನನ್ನ ಮಾತನ್ನು ಲಾಲಿಸು, ಎನ್ನ ಕಂಠವನ್ನರಿಯಲು ಚಿನ್ಮಯನೇ, ಕೈಯಲ್ಲಿ ಚಕ್ರವನ್ನು ಹಿಡಿದೆಯಾ, ಲೋಕವನ್ನು ರಕ್ಷಿಪದೇವ ನೀನು, ಅಂಥವುದರಲ್ಲಿ ನನಗಾಗಿ ಚಕ್ರವನ್ನು ಹಿಡಿದೆಯಾ, ಇದರಿಂದ ನಿನಗೆ ಸಂತೋಷವಾಗುವುದಾದರೆ ಬಿಡು. ನಿನ್ನ ಚಕ್ರವನ್ನು ನಾನು ಅಧರ್ಮದಿಂದ ನಡೆದುಕೊಂಡಿದ್ದರೆ, ನನ್ನ ಒಂದು ರೋಮವನ್ನು ನಿನ್ನ ಚಕ್ರವ ಕಡಿದರೆ ನಾನು ನಿನಗೆ ಶರಣು. ಆದರೆ ಮುರುಳಿಧರನೇ, ತೃಣವ ಮುರಿಯುವುದಕ್ಕೆ ಕೊಡಲಿ ಏಕೆ, ನನ್ನನ್ನು ಕೊಲ್ಲಲು ಚಕ್ರ ಹಿಡಿಯಬೇಕೆ ಎಂದು ಸಮಾಧಾನ ಮಾಡಿದ. ಭೀಷ್ಮನ ಮಾತು ಕೇಳಿ ಕೃಷ್ಣನು ನಗುತ್ತಾ ತನ್ನ ಚಕ್ರವನ್ನು ಮುಚ್ಚಿದನು ಅಂತ ಬರೆದ್ರೆ ಸಾಕು. ಇನ್ನು ಪಾರ್ಥ ಭೀಷ್ಮನ ನಡುವೆ ನಡೆದ ಶರಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಪ್ರಶ್ನೆ ಇತ್ತು. ಕುರುಕ್ಷೇತ್ರ ಯುದ್ಧವು ನಿಶ್ಚಯವಾಯಿತು. ಮೊದಲಿಗೆ ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಸೇನಾಧಿಪತಿಯ ಪಟ್ಟ ಕಟ್ಟಿದನು. ಯುದ್ಧದಲ್ಲಿ ಭೀಷ್ಮ ಪಾರ್ಥರು ಎದುರಾದರು. ಪಾರ್ಥನು ಭೀಷ್ಮನ ಚರಣಗಳ ಮುಂದೆ ಬಾಣವನ್ನು ಬಿಟ್ಟು ವಂದಿಸಿ ಆಶೀರ್ವಾದವನ್ನು ಪಡೆದ. ಗಂಗಾಸುತನಾದ ಭೀಮನು ಮನದಲ್ಲಿಯೇ ಹರ್ಷಗೊಂಡು ಪಾರ್ಥನು ಬಿಟ್ಟ ಬಾಣಗಳನ್ನು ನಗುತ್ತಲೇ ಖಂಡಿಸುತ್ತಿದ್ದನು, ನಿಷ್ಕ್ರಿಯಗೊಳಿಸುತ್ತಿದ್ದನು.
ಸೂರ್ಯನಾದ ನಂತರದಲ್ಲಿ ಪಾಂಡವರೊಡಗೂಡಿ ಪಾರ್ಥನು ಸೂರ್ಯಾಸ್ತದ ನಂತರದಲ್ಲಿ ಪಾಂಡವರೊಡಗೂಡಿ ಪಾರ್ಥನು ಭೀಷ್ಮರ ತಂಗುದಾಣಕ್ಕೆ ಬಂದು ನಮಸ್ಕರಿಸಿದನು. ಪಾರ್ಥನು ಭೀಷ್ಮನಿಗೆ, ತಮ್ಮ ತಂದೆ ತೀರಿ ಹೋದ ದಿನದಿಂದ ನಮ್ಮನ್ನು ರಕ್ಷಿಸುತ್ತಾ ಬಂದಿರುವಿರಿ, ಆದರೆ ಇಂದು ಕುರುರಾಜನಿಗೆ ಸಹಾಯ ಮಾಡುತ್ತಿರುವಿರಿ. ಒಂದು ಹಸುಳೆಯೊಡನೆ ಯುದ್ಧ ಮಾಡುವುದು ಸರಿಯೇ? ಕೌರವರು ಪಾಂಡವರು ಇಬ್ಬರೂ ಅಂದರೆ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎಂದು ಕೇಳಲು ಭೀಷ್ಮಾಚಾರ್ಯರು, ಬಾಲಭಾಷೆಯಾಡಬೇಡವೋ? ನನಗೆ ನಿಮ್ಮ ಐವರಲ್ಲಿ ಬಹಳ ದಯವೂ ದುಗುಡವೂ ಬಹಳ ಹೆಚ್ಚಾಗಿದೆ. ಇದು ಆ ಶ್ರೀಕೃಷ್ಣನಿಗೂ ತಿಳಿದಿದೆ. ನಾಳೆ ಯುದ್ಧದಲ್ಲಿ ತ್ರಿಣಯನಿತ್ತ ಅಂದರೆ ಪರಶುವನು ಕೊಟ್ಟ ಪಾಂಬಪತ್ತಾಕ್ತವನ್ನು ನನ್ನ ಮೇಲೆ ಹೂಡು ಎಂದು ಹೇಳಿ ಕಳುಹಿಸಿದನು ಅಂತ ಬರೆದ್ರೆ ಸಾಕು. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.